ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ನಾನು 3-4 ಡೇಸ್ ಆದಮೇಲೆ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾನು ಇಲ್ಲಿ ಊರ ಕಡೆ ಬಂದಿದ್ದೆ, ಸೊ ಮಾಡೋಕ್ಕಾಗ್ತಿರ್ಲಿಲ್ಲ. ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನನ್ನ ತಂಗಿನೂ ಬಂದಿದ್ಲು, ಅವಳು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಬೇಗನೆ ಎದ್ದು ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ವಿ. ಸೊ ಅದ್ರ ಜೊತೆ ನೋಡಿ ನನ್ನ ಮಕ್ಳುಗಳು ಅಲ್ಲಿ ಹೆಂಗಾಡ್ತಿದ್ದಾರೆ ಅಂತ ಮಾಡೋಕ್ಕೆ ಹೋಗ್ಬಿಡ್ತಾ ಇಲ್ಲ. ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಡು ಅಂತಡಿ ನನ್ನ ತಂಗಿಗೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಬಟ್ ಅವ್ಳು ಮಾಡ್ತಾನೇ ಇಲ್ಲ. ಸೊ ಹಂಗೋ ಹಿಂಗೋ ಆಗಿ ಅವ್ರನ್ನೆಲ್ಲ ದೂರ ಕಳಿಸಿ ಎಲ್ಲ ಪ್ರಿಪೇರ್ ಮಾಡಿ ಮುಗಿಸಿದ್ವಿ. ನೋಡಿ ನನ್ನ ಮಗಳು ವೀಡಿಯೋ ಮಾಡಿ ಅಂದರೆ ಅವಳು ಫೋಟೋ ಇಟ್ಕೊಳ್ಳೋದಲ್ದಲ್ಲಿ ಈಗ ನಮ್ದು ಬೇಡ ಆ ಕಡೆ ಹೋಗು ಅಂದರೆ ಅವಳು ನಮ್ಮದು ಹಿಡ್ದು ಮಾಡ್ತಿದ್ದಾಳೆ. ನನ್ನ ತಂಗಿದ ಫೋಕಸ್ ಬೇರೆ ಮಾಡ್ತಿದ್ದಾಳೆ, ಬೇಡ ಹೋಗು ಅಂತಿದ್ದಾಳೆ, ಆದರೆ ಅವಳು ಬಿಡ್ತಾ ಇಲ್ಲ, ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ಹಾಗೆ ಎಲ್ಲ ಮನೆಯೆಲ್ಲ ಕೆಲಸ ಮುಗೀತು, ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಹಾಗೆ ನಮ್ಮಮ್ಮ ಹೊರಗಡೆ ಎಲ್ಲ ಬಾಗಿಲೆಲ್ಲ ತೊಳಿತೀವ್ರು, ಯಾಕೆಂದರೆ ಇವತ್ತು ವಿಶೇಷ ದಿನ ಎಲ್ಲ ವೈಕುಂಠ ಏಕಾದಶಿ. ಅದಕ್ಕೋಸ್ಕರ ನನ್ನ ತಂಗಿ ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ, ಒಂದು ಮನೆ ಒರೆಸು ಅಂದ್ಲು. ನೋಡಿ ಅವಳು ಫೋಟೋಗೋಸ್ಕರ ಮನೆ ಒರೆಸು. ಈವ್ನಿಂಗ್ದ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು, ನಮ್ಮ ತಂಗಿ, ನಮ್ಮಮ್ಮ, ಮಕ್ಳುಗಳು, ನಮ್ಮಪ್ಪ ಎಲ್ಲ ಹೊರಟ್ವಿ. ಇದು ನಮ್ಮ ಊರ ದೇವಸ್ಥಾನ ಅಲ್ವಾ, ಹತ್ರ ಇದೆ ಅಲ್ವಾ, ನೆಟ್ಕೊಂಡು ಹೋಗೋಣ ಅಂತ ಹೋದ್ವಿ. ಇದು ವೈಕುಂಠ ಏಕಾದಶಿ ಈ ವರ್ಷದಲ್ಲಿ 2 ಸತಿ ಬಂದಿದೆ. ಹಾಗೆ 24 ಏಕಾದಶಿಗೆ ಈ ಒಂದು ಏಕಾದಶಿ ಸಮ ಅಂತ ಹೇಳ್ತಾರೆ. ಯಾರ್ಯಾರು 24 ಏಕಾದಶಿ ಅಂದರೆ ವರ್ಷ ಎಲ್ಲ ಮಾಡಿರಲ್ಲ, ಈ ಒಂದು ದಿನ ಮಾಡಿದರೆ ಅಲ್ಲಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಮಾರ್ನಿಂಗ್ ಬಂದಿದ್ವಿ, ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಸೊ ಇವಾಗ ತೊಗೊಳ್ಳೋಣ, ಉಪವಾಸ ಬೇರೆ ಇದ್ವಿ. ಸೊ ಈ ದಿನ ಉಪವಾಸ ಇದ್ದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ನನ್ನ ತಂಗಿ ಇದ್ವಿ. ಬನ್ನಿ ವೆಂಕಟೇಶ್ವರ ದರ್ಶನ ಮಾಡೋಣ. ವೆಂಕಟೇಶ್ವರ ಸ್ವಾಮಿಗೆ ಒಂದು ಅಡ್ಡ ಬಿದ್ದು ಅಲ್ಲೇ ಒಂದು ಮೂರ್ತಿ ಇಟ್ಟಿರು. ಒಂದು ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಳ್ಳಪ್ಪ ಅಂದರೆ ನೋಡ್ರಿ ಹೆಂಗೆ ಆಡ್ತಿದ್ದಾಳೆ ಅಂತ ನನ್ನ ಮಗಳು. ಅವಳು ನಿಂತ್ಕೊಳ್ಳಿಲ್ಲ, ನನ್ನ ಪಾಪು ನಿಂತ್ಕೊಂಡ್ಳು. ಸೊ ಅವಳದು ಒಂದು ಕ್ಲಿಪ್ ತೊಗೊಂಡು ಬಂದ್ವಿ, ಹೊರಗಡೆ ಬಂದ್ವಿ. ಅಲ್ಲೇ ಅನ್ನದಾನ ಇಟ್ಟಿದ್ರು. ಸೊ ಅದನ್ನು ಪ್ರಸಾದ ಅಲ್ವಾ, ಬಿಡಬಾರ್ದಲ್ವ ಅಂತ ಹೇಳಿ ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡ್ವಿ. ನೋಡಿ ನನ್ನ ಮಗಳು ಅವಳು ಅಲ್ಲಿಗೆ ಆಫ್ ಮಾಡಿದೆ. ನೆಕ್ಸ್ಟ್ ನಾವೆಲ್ಲರೂ ಊಟ ಮಾಡಿಕೊಂಡು ಹಾಗೆ ಒಂದು ದೇವಸ್ಥಾನದ ಒಂದು ಕ್ಲಿಪ್ ತೊಗೊಳ್ಳೋಣ ಹೊರಗಡೆಯಿಂದ ಅಂತ ಹೇಳಿ ಅದನ್ನು ತೊಗೊಂಡೆ. ಎಲ್ರಿಗೂ ವೆಂಕಟೇಶ್ವರ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಹೀಗೆ ಹೊರಡ್ಬೇಕಾದ್ರೆ ಒಂದು ಫೋಟೋ ತೊಗೊಳ್ಳೋಣ ಚೆನ್ನಾಗಿರುತ್ತಲ್ಲ ಅಂತೇಳಿ ಫೋಟೋ ತೊಗೊಂಡು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ